ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ, ಎಲ್ಲ ಸ್ಕಿಪ್ ಮಾಡಿಬಿಡಿ, ನೋಡಿ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹೆಲ್ಮೆಟಲ್ಲಿ ನಮ್ಮನೆಯವರಂತೂ ಯಾವಾಗಲೂ ಹಿಂಗೇನೆ, ಏನಾದರೂ ಒಂದು ಮರೆಯೋದು, ಮೇಕತ್ತೋದು, ಕೆಳಗಿಳಿಯೋದು, ಮೇಕತ್ತೋದು, ಕೆಳಗಿಳಿಯೋದು, ಯಾವಾಗಲೂ ಹಿಂಗೆ ಮಾಡ್ತಾರೆ. ನಮ್ಮ ಮೈಸೂರಲ್ಲಂತೂ ವೆದರ್ ಅಂತೂ ಇವಾಗ ತುಂಬಾ ಚೆನ್ನಾಗಿದೆ. ಫುಲ್ಲು ಚಳಿ ಚಳಿ. 2 ದಿನದಿಂದ ಆಚೆಗೆ ಬರೋಕ್ಕೆ ಆಗ್ತಾಯಿಲ್ಲ. ಸರ್ ಒಂದು ನಾಟಕ ಕೊಡ್ತೀರಾ ಸರ್? ಸುದೀಪ್ ಸರ್ ಒಂದು ನಾಟಕ ಕೊಡ್ತೀರಾ? ಸುದೀಪ್ ಅವ್ರು ಬೈಕಲ್ಲಿ ಹೋಗ್ತಿದ್ದಾರೆ. ಈ ಹೋಟ್ಲು ಯಾರ್ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರುತ್ತೆ. ಇದು ನ್ಯಾಡಿಷನ್ಗಳು. ದರ್ಶನ್ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ವಲ್ಲ, ಅದ್ರ ಬ್ಯಾಕ್ ಸೈಡ್, ಅದು ಪಕ್ಕದಲ್ಲೇ ಇರೋದು ಮಾಲ್ ಆಫ್ ಮೈಸೂರು. ಎಲ್ರಿಗೂ ಗೊತ್ತು ಅಂತ ಅನ್ಕೊತೀನಿ. ಇದನ್ನು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಪುಷ್ಪ ಪಿಕ್ಚರ್ ಬಂದಿದ್ದೀವಿ. ನಮ್ಮ ಅಪ್ಪನ ಸುದ್ದಿಗೆ ಬಂದರೆ ಗೊತ್ತಲ್ಲ, ನಮ್ಮ ಅಪ್ಪನ ಮನೆಗೆ ಹೊಟ್ಟೋಯ್ತೀನಿ, ಬರೋದೇ ಇಲ್ಲ. ಕಾಯ್ಕೊಂಡಿರ್ತೀಯಕ್ಕಪ್ಪ, ನೀವು ಕಾಯಿ ಕಳೆದ ಏನು ಮಾಡ್ತೀರಾ? ನೋಡಿ ನೋಡಿ, ಹೆಂಡ್ತಿನ ಬಿಟ್ಬಿಟ್ಟು ಹೆಂಗೆ ಹೋಯ್ತೀರಾ? ಮೊದಲೆಲ್ಲ ಜೊತೆಲೇ ಕರ್ಕೊಂಡು ಹೋಗ್ತಿದ್ರಿ, ಇವಾಗ ಬಿಟ್ಬಿಟ್ಟು ದೂರ ಹೋಗ್ತೀರಾ. ಮಾಡ್ಕೊಂಡು ಬಕ್ರ ಮಾಡೋದಲ್ಲ. ಈಗ ಹೋಗಿ ತಾಕತ್ತಿದ್ರೆ ನೀನೇ ಟಿಕೆಟ್ ತಗೋ, ಯಾವ ಶೋ ಯಾವುದು ಏನು ಅಂತ ಹೇಳ್ಬಿಟ್ಟು. ಹೌದು, ನೀನು ಹೆವಿ ಟ್ಯಾಲೆಂಟೆಡ್ ಅಲ್ಲಪ್ಪ ನೀನು. ನಾನು ಬಿಟ್ಬಿಟ್ಟು ನಿಮ್ಮ ಅಪ್ಪನ ಮನೆಗೆ ಹೋಗೋಳು. ಹೋಗೊಂಡು ಟಿಕೆಟ್ ತಗೋ, ನಾನು ಬಿಟ್ಬಿಟ್ಟು ಹೋಗಿ ಆಮೇಲೆ ನಿಮ್ಮ ಅಪ್ಪನ ಮನೆಗೆ ಹೋಗುವೆ. ನೀವು ಬೆಳಗ್ಗೆ ನೋಡ್ತಿದ್ದಲ್ಲ ಫಿಲಿಮು, ಶಿವರಾಜ್ ಕುಮಾರ್ದು? ಹಾಂ, ಎಸ್ ಎಸ್ ಗೋ. ಕನ್ನಡ ಅಂತ ಹೇಳ್ಬೇಕು. ನಾನೇನು ಮಾತಾಡಲ್ಲ, ಮೂಕನಾಗಿರ್ತೇನೆ. ನಿಮ್ಮ ಕೆಲಸ ನೀವು ಮಾಡಿ. ಯಾಕಂದ್ರೆ ನಾವು ಅಪ್ಪನ ಮನೆಗೆ ಹೋಗ್ತೀನಿ, ಟಿಕೆಟ್ ಮಾತ್ರ ತಗೊಳ್ಳಲ್ಲ. ಫುಡ್ ಸ್ಟಾರ್ಟರ್ ಬಸ್ಸಲ್ಲಿ ನನ್ನ ಮಕ್ಕಳೇ ಹೋಗ್ತೇವೆ, ನಿಂದೇನೋ. ಹೆಂಗೆ ನಮ್ಮ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ತೊಂದರೆನೇ ಆಗುತ್ತೆ. ಅವರೇ ತಾನೇ ಬಸ್ಸಲ್ಲಿ ನಾಯಿ ಥರ ಕಚ್ಚಾಡ್ತಿದ್ದಾರೆ. ಗಂಡನ ಯಾಕೆ ದುಡ್ಡು ಕೇಳಬೇಕು, ಸ್ವತಂತ್ರವಾಗಿರಬೇಕು ಅಂತ ಅವನು ಮಾಡ್ರೆ. Pushpa 2 Hindi movie 1255 show 3 tickets 660.
12:30ನಾ? 1:30 ಅಲ್ಲ, 12:30 ಇನ್ನೂ ಸ್ಟಾರ್ಟ್ ಆಗಿರಲ್ವಾ ಅಂತ. ಬೇಡ ಬೇಡ, 1:30 ಕೊಡಿ. ಅದೇ 1/4 ಗಂಟೆ ಆಗ್ಬಿಟ್ಟೈತೆ. ಪುಷ್ಪ 2 ಕನ್ನಡ ಮೂವಿ 1:30 ಶೋ 2 ಟಿಕೆಟ್ಸ್. ಓಕೆ. ಒಳಗಡೆ ಕೂಪನ್ ಇದೆ. ನೀವು ಯಾರೆಲ್ಲ ಪುಷ್ಪ ಮೂವಿಗೆ ಹೋಗಿದ್ರಿ ಅವರೆಲ್ಲರೂ ಒಂದು ಕಮೆಂಟ್ ಹಾಕಿ, ನೀವು ಹೋಗಿದ್ರೆ ಅಂತ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ ಅಂತ ಹೇಳಿ. ಹಾಂ ಹಾಂ, ಓಕೆ ಸರ್ ಬನ್ನಿ. ಓಕೆ. $500 ಇದೆ ಕೊಡು. ಕಾಯಿನ್ ಇದೆಯಾ ನೋಡ? ಸೇಮ್ ನಂಬರ್ಗೆ ಮೆಸೇಜ್ ಬರುತ್ತೆ. ಓಕೆ ಮ್ಯಾಮ್. ಮಾತಾಡೋದಲ್ಲಿ ಏನು ಮಾತಾಡೋದಲ್ಲಿ ಮಾತಾಡ್ತೀನಿ ತಾನೇ. ಮಾತಾಡ್ತೀವಿ. ನಿಂದು ಕೊಟ್ಟ ಲೇ, ನಿನ್ನ ಬರ್ಕೊಟ್ಟ? ನಿಂದಕ್ಕೆ ಮೆಸೇಜ್ ಬಂತಲ್ಲ, ಅದಕ್ಕೆ ನನ್ನ ನಂಬರೇ ಕೊಟ್ಟಿದ್ದು. ಹಾಯ್ ಹೀರೋ. ಬಜಾರ್ ನಡೀತಿದೆ. ಬಜಾರು ಏನು ಬಜಾರು? ಸಂತೆ ಬಜಾರು. ಹಿಂಗೆಲ್ಲ ಹಾಕೊಂಡವ್ರೆ ಅಂತ ಸಂತೆ ಬಜಾರು. ನೋಡಿಲಿ, ಇವೆಲ್ಲ ಏನೂ ಇರಲಿಲ್ಲ ಈಚೆ. ಈಗ ನೋಡಿಲಿ ಏನು ಮಾಡ್ತಾರೆ? ಇದಕ್ಕೆಲ್ಲ ಕೊಡಬಾರ್ದು ಚಾನ್ಸ್. ಲೋಕಲ್ ಐಟಮ್ನ ಇಲ್ಲೂ ಮರಂಗಾದ್ರು. ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ. ಎಷ್ಟು ಟಿಕೆಟು? 360. ಒಂದು ಸೆಕೆಂಡ್ ಇರು, ಹೋಗ್ಲಿ. ಯಾರೋ ನೋಡಲ್ಲ, ಹೋಗು. ನೀನು ಸಖತ್ತಾಗಿ ಹೋಗ್ತೀಯ. ನನಗೆ ತುಂಬ ಭಯ ಆಗ್ತಿದೆ. ನಡಿ. ನಿಮಗೆಲ್ಲ ಅನ್ನಿಸ್ಬೋದು, ಏನಕ್ಕೆ ಮಾಲ್ಗೆ ಹೋಗಿದ್ದೀರಾ ಮೂವಿ ನೋಡೋಕ್ಕೆ ಅಂತ. ಲೋಕಲ್ ಥಿಯೇಟ್ರಲ್ಲಿ ಹೋದರೆ ಎಣ್ಣೆ ಹೊಡ್ಕೊಂಬಂದ್ಬಿಟ್ಟಿರ್ತಾರೆ. ಎಲ್ಲ ಲೋಕಲ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ. ನಾವೀಗ ಸ್ವಲ್ಪ ದಿನದಲ್ಲಿ ನೋಡಿದಾಗ ಪುಷ್ಪ ರಿಲೀಸ್ ಆದಾಗ ಒಂದು ಅನಾಹುತನೇ ನಡೆದೋಯ್ತು. ಹಾಗಾಗಿ ನಾವೆಲ್ಲೇ ಮೂವಿಗೆ ಹೋದ್ರೂ ಎಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಅಲ್ಲೇ ಹೋಗೋದು ಜಾಸ್ತಿ. ಲೋಕಲ್ ಥಿಯೇಟ್ರ್ನಲ್ಲಿ ಯಾವಾಗಲೂ ನೋಡೇ ಇಲ್ಲ. ಯಾವಾಗಲೂ ಐನಾಕ್ಸಲ್ಲೇ ಹೋಗೋದು. ನಮ್ಮ ಮನೆಯವ್ರಂತೂ ನಾನು ಎಲ್ಲೇ ಹೋದ ಏನೇ ಮಾತಾಡಿದ್ರೂ ಯಾವಾಗಲೂ ಕಾಲು ಎಳಿತಾನೇ ಇರ್ತಾರೆ. ನನಗೇನಾದರೂ ಒಂದು ಅಂತಲೇ ಇರ್ತಾರೆ. ಈಗ ಓದಿಸಿ. ಹಾಯ್ ಗಾಯ್ಸ್, ನೀನು ಅಲ್ಲ ಅಂತ ಕಾಣ್ತಿದ್ದೀನಿ ಅಂತ ಫಸ್ಟ್ ನೋಡು. ಕಾಣಿಸ್ತಿದೆ ಎಲ್ಲೆಲ್ಲೂ ಹಿಡ್ಕೊಬಿಟ್ಟು ಮಾತಾಡ್ಬೇಡ. ಆಯಿತು. ಹಾಯ್ ಗಾಯ್ಸ್, ನಾನು ನಿಮ್ಮ ದರ್ಶಿನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ, ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳಿ ಹೋಗಿರೋ ಜಾಗಕ್ಕೆ. ಆಯಿತು, ತೋರಿಸು. ಆಯಿತು. 7 ವರ್ಷದ ಮಗಳವಳೆ, ಅದನ್ನ ಇಟ್ಕೊತಾಳೆ. ಡ್ರೆಸ್ಸು ಚೆನ್ನಾಗಿದೆ ಅಂತ ತೋರಿಸ್ತಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಂಟು. ಅದಕ್ಕೆ ಮಾರಾಟಕ್ಕೆ ಇಟ್ಟಿರೋದು. ಹ್ಞೂ ಅದು ಏನೋ ಒಂದು ಮಾಡೋದಂದ್ರೆ ನಿಮ್ಗೆ ಸಪೋರ್ಟೇ ಮಾಡೋದು ಅದೇ ಬೇಕು. ನಾನು ಮಾಡ್ತಾ ಇದ್ದೀನಲ್ಲ ಮಧ್ಯ ನಾನು ಕೌಂಟರ್ ಕೊಡ್ತಾ ಇದ್ದೀನಲ್ಲ ನಿಮಗೆ, ಇನ್ನೇನು ಬೇಕು? ಸೈಜ್ ಇರ್ಬೋದು, ಸೈಜ್ ಇಲ್ವಾ? ಎಲ್ಲ ಗೋರ್ಬಿಟ್ಟವ್ರೆ ಸೈಜ್ಗಳನ್ನ. ನಾವು ಫ್ಲ್ಯಾಟ್ 499 500 ಕಣ್ರಿ. ಇಲ್ಲ ಅಲ್ಲೇ ಹಾಕಿಲ್ವಾ? ಇವನಿಲ್ವಾ? ಇಲ್ಲಿ ಇರ್ತಿತ್ತಲ್ಲ ಗಂಡಿಲ್ವೇನ್ರಿ? ಹಲೋ, ಮಹೇಶನ ಯಾರು? ಹಾಂ ಸರ್ ಹೇಳಿ. ಇನ್ನೂ ಇಲ್ಲ. ಹಾಂ ಯೂಸ್ ಮಾಡಿದ್ದೀನಿ. ನನಗೂ ಜ್ಞಾಪನ ಇಲ್ಲ ಅದು. ಸರ್ ಅದು ಅಂಗಡಿಲಿ ಐತೆ ಬಿಡಿ, ಕೊಡ್ತೀನಿ. ಹಾಂ ಸಂಜೆ ಬರ್ತೀನಿ, ಒಂದು 6 ಗಂಟೆ ಮೇಲೆ ಬರ್ತೀನಿ. ಓಕೆ ಓಕೆ. ಅದು ಲೂಸಾಗಿ ಹಾಕೊಳ್ಳೋದು ಕಣ್ರಿ. ನನ್ನಂತ ಇಷ್ಟೊಂದು ಲೂಸ್ ಆಗೋಕ್ಕಾಗಲ್ಲ. ಇಲ್ಲಿ ಜೋಗಿರೋದು ಇಲ್ಲ, ಇಟ್ಬಿಟ್ಟವ್ರೆ ಪ್ಯಾಂಟು. ಹಾಂ, ರೆಡ್ ಬೋರ್ಡ್ ಮಾತ್ರ ಆಫರಾ? ದೊಡ್ಡದಾಗೈತೆ ಸೈಜ್ ಅಂತ. ಉದ್ದ ಅನ್ಸಲ್ವಾ? ಉದ್ದಾನ ಹೆಂಗ ಕಮ್ಮಿ ಮಾಡ್ಕೊತೀನಿ, ದೊಡ್ಡದೇ ಹೇಳುವ. ಅದೇ ಉದ್ದ ಏನು ಕಮ್ಮಿ ಮಾಡೋಕ್ಕಾಯ್ತದೆ? ಇಷ್ಟದ್ದೇನು ಸಮಸ್ಯೆ ಇಲ್ಲ. ಹಾಂ, ಯಾವನ್ರಿ ಅವ್ನು ಪ್ಯಾಂಟಲ್ದವನು? ಇದು 36 ಇದೆ ನಮ್ಮ ಸೈಜ್ ಎಲ್ಲ. ನಿಮಗೆ 34 32ನಾ? 34 ದೊಡ್ಡದಾಯ್ತಿದೆ. ಇಲ್ಲಿ ಯಾವಾಗ ಇದು 28 ಏನಾಯ್ತು. ನೋಡಿ ಗಾಯ್ಸ್, ಇದು ಹೊಸ ಬಟ್ಟೆ ನೋಡಿ, ಈ ಥರ ಹರಿದೋಗಿದೆ. ಚೆನ್ನಾಗಿದೆ ಕಲರು. ನನಗೇನೋ ಅಂತ ಇಷ್ಟ, ಹಳೇ ಬಟ್ಟೆ ಥರ ಅನಿಸುತ್ತೆ ನನಗೆ. ಆಯ್ತು ಬಿಡು, ನಿಂಗೆ ಇಷ್ಟ ಆಗಲಿಲ್ಲ ಆಮೇಲೆ ನಾನು ತಗೋತೀನ ರೀ. ಇದು ತಗೊಳ್ರಿ. ನಿಮಗೆ ನೀವು ಬೆಳ್ಳಾಕ್ಬಿಟ್ಟು ಇನ್ನೊಂದು ದಿವಸ ಅಗಲ ಮಾಡ್ಬಿಡಿ. ನನ್ನ ಮಗನ ಹಾಕೋಕ್ಕಾಗ್ತೀನಿ. ನೋಡಿಲೇ ಎಷ್ಟು ಚೆನ್ನಾಗಿತ್ತು, ಕೈ ಹಾಕ್ಬಿಟ್ಟೆ ನೀನು. ಎಲ್ಲ ಒಂದು ಕಡೆ ಅರ್ಧಾಗಿರ್ಬೇಕು, ಒಂದು 3 ಕಡೆ ಅರ್ದ್ಬಿಟ್ಟು ಕೊಟ್ಬಿಡಾತೆಗೆ ಹಾಕ್ಬೇಕು. ಚೆನ್ನಾಯ್ತನ. ಇದಕ್ಕೆ 400 ರೂಪಾಯಿ ಕೂಡ ಕೊಟ್ಟಿರುತ್ತೆ. ಅಲ್ಲ ಕಣ್ರಿ, ನಾವೆಲ್ಲ ಬಟ್ಟೆನ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿರುತ್ತೆ ತಗೊಂಡ್ರೆ, ಈ ನನ್ನ ಮಕ್ಕಳು ಫಸ್ಟೇ ಅರ್ಧ ಮಾಡಿಬಿಟ್ಟವ್ರಲ್ಲಪ್ಪ. ತುಂಬ ಜನ ಏನು ಮಾಡ್ತೀರಾ ಅಂದರೆ, ಫುಟ್ಪಾತಲ್ಲಿ ತೊಗೊಳ್ಳೋದು ಬಟ್ಟೆಗಳನ್ನ ಎಲ್ಲ ಮಾಡ್ತೀರಾ. ಶೋರೂಮ್ಗಳಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಹಂಗೆ ಹಿಂಗೆ ಅಂತ. ಏನೂ ರೇಟ್ ಜಾಸ್ತಿ ಏನಿರಲ್ಲ, ಏನಿಲ್ಲ. ಆ್ಯಕ್ಚುಲಿ ಹೊರಗಡೆ ಅಂಗಡಿಗಳಲ್ಲೇ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲೇ ಸ್ವಲ್ಪ ಕಮ್ಮಿನೂ ಇರುತ್ತೆ. ಈ ಒಂದು ಟಿ ಶರ್ಟ್ಗೆ 400 300 ಹಿಂಗಿರುತ್ತೆ. ಅಂದರೆ ನಾವು ದುಡ್ಡು ಕೊಟ್ಟಂಗೆ ಕಾಸಿಗೆ ತಕ್ಕಂಗೆ ಖಜಾಯ ಅಂತಾರಲ್ಲ, ಹಂಗೆ ದುಡ್ಡು ಮೇಲೆ ಹೋಗುತ್ತೆ. ಆಮೇಲೆ ಕ್ವಾಲಿಟಿನೂ ಇರುತ್ತೆ. ಇಲ್ಲಿ ತೊಗೊಳ್ಳೋವಂಥ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಮತ್ತು ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಕಲರ್ ಶೇಡೂ ಆಗೋಲ್ಲ, ಮತ್ತು ಕಲರ್ ಹೋಗೋದು ಇಲ್ಲ. ಇವಾಗ ಆ್ಯಕ್ಚುಲಿ ಆಫರ್ ಕೂಡ ನಡೀತಾ ಇದೆ, ತುಂಬ ಚೆನ್ನಾಗಿದೆ ಆಫರು. 2000 ರೂಪಾಯಿಗೆ 4000 ರೂಪಾಯಿಗೆ ನಾವು ಬಟ್ಟೆ ತೊಗೊಂಡ್ರೆ 2000 ರೂಪಾಯಿ ಬಿಲ್ ಪೇ ಮಾಡೋದು. ಮತ್ತು ಈಗ ನೋಡಿ, ಇಲ್ಲಿ ಜೀನ್ಸ್ ಪ್ಯಾಂಟ್ಗಳಿದೆಯಲ್ಲ, ಇದು ಅಷ್ಟು ಒಂದು ತೊಗೊಂಡ್ರೆ ಒಂದು ಫ್ರೀ ಬೈ 1 get 1 ಇದೆ ಇದು. ಅಂದರೆ ಈಗ 2K ಆಫರು ಅಂತಂದರೆ ನಾವು 2000 ಕೊಟ್ಬಿಟ್ಟು 8 ಪ್ಯಾಂಟ್ ತೊಗೋಬೋದು. ಒಂದು ಪ್ಯಾಂಟಿಗೆ 250 ಹಂಗೆ ಬೀಳುತ್ತೆ. ಅಂದರೆ ಡೈಲಿ ಯೂಸ್ಗಾಗಿರ್ಬೋದು, ರಫ್ ಯೂಸ್ಗಾಗಿರ್ಬೋದು,
ಒಂದು ವರ್ಷಕ್ಕೆ 2,000 ಕೊಟ್ಬಿಟ್ಟು ಹಿಂಗೆ ಪ್ಯಾಂಟ್ ತೆಗ್ದು ಮಡ್ಕೊಂಬಿಟ್ರೆ ಪ್ರಾಬ್ಲಮ್ಮೇ ಇರೋಲ್ಲ. ಬಾಳಿಕೆನೂ ಚೆನ್ನಾಗಿ ಬರುತ್ತೆ, ಬೇಗ ಹರಿದು ಹೋಗೋಲ್ಲ, ಏನಿಲ್ಲ, ಚೆನ್ನಾಗಿರುತ್ತೆ. ನೋಡಿಲಿ ತೆಗ್ದೈತಪ್ಪರು ಬ್ಲೂ ಕಲರ್ ಚೈನೀಸ್ ಅವ್ರದ್ದು 111. ವಾವ್, ನಂಗೆ ಇದಿಷ್ಟ ಆಯಿತು. ಐ ಲವ್ ದಿಸ್. ಥರ ಚೆನ್ನಾಗಿದೆ ಅಂದರೆ ಅದು ಚೆನ್ನಾಗಿದೆ. ಈಗ ಬಂದ್ವಿ. ಏನು ಪ್ರೈಸ್ ಇದೆ ನೋಡು? ಎಷ್ಟು? ಅದಕ್ಕೆ ಜಾಸ್ತಿ ಇರುತ್ತೆ, ಎಲ್ಲ ಒಂದೇ ಅಂತೀಯ. ಇವರೆಲ್ಲ ಈಗ ಏನ್ರಿ ಇವ್ರದ್ದೇ ಶಾಪ್ದೇನೆ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಬಿಟ್ರಲ್ಲ. ಹಾಂ, ಈಗ ಯಾವುದು ಬೇರೆ ಯಾವ ಇದು ಬೇರೆ ಎಲ್ಲ ಅನ್ಲಿಮಿಟೆಡ್ ಅವ್ರದ್ದೇನೆ. ಹಾಂ, ಇದು ಚೆನ್ನಾಗೈತೆ ಕಣ್ರಿ. ಬೆಣ್ಣೆ ಎಕ್ಸೆಲ್ ಇದು ನೀಡ್ತಿರೋದು. ಎಷ್ಟಿದೆ ಪ್ರೈಸು? 1000. ಹಾಂ, 1300 ತೂಕ ಆಗೈತೆ. ನಡೀರಿ ತಗೊಂಡು ಊಟಿ ಕೊಟ್ಟಕವ. ಇದನ್ನು ತಗೊಳಕ್ಕೋಸ್ಕರ ನೀವು ತಗೊಬಿಟ್ಟು ಇದನ್ನು ಹಾಕೊಳ್ಳೋಕ್ಕೋಸ್ಕರ ಊಟಿಗೆ ಹೋಗ್ಬೇಕಾಯ್ತು ನೀವು ಅಲ್ವಾ? ಇದು ಚೆನ್ನಾಗೈತೆ. ಬನ್ನಿ ಹೋಗೋಣ. ನಡಿ, ಬೇಡ, ಖರ್ಚಾಗ್ಬಿಡುತ್ತೆ ಅಲ್ವಾ? ಹಾಯ್ ಗೈಸ್, ಆ್ಯಕ್ಚುಲಿ 2K ಆಫರ್ ನಡೀತಾ ಇದೆ ಅಂತೆ ಅನ್ಲಿಮಿಟೆಡಲ್ಲಿ. ಸ್ಟಾಕ್ಸು ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ತೊಗೋಬೇಕು ಅನಿಸಿದ್ರೆ ಬೇಗ ಬಂದು ಶಾಪ್ ಮಾಡಿ. ಥ್ಯಾಂಕ್ ಯು. ನಾವು ಶಾಪಿಂಗ್ ಮಾಡಬೇಕು ಅಂತ ಏನು ಬರಲಿಲ್ಲ. ನಾವು ಬಂದಿದ್ದು ಮೂವಿಗೆ 1/2 hour ಟೈಮ್ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಹೋಗೋಣ. ನನ್ನ ಹತ್ರಕ್ಕೆ ಹೋಗು, ಹತ್ರಕ್ಕೆ ಬರ್ತೀನಿ. ಆ ಕಡೆ ಹೋಗ್ಬೇಡ, ಅದು ಟ್ಯಾಲೆಂಟು. ಇಲ್ಲಿ ನಡಿ, ಇಲ್ಲಿ ನಡಿ ನಡಿ, ಎಲ್ಲಿ ಇಲ್ಲಿ ಇಲ್ಲಿ ತಳ್ಬೇಡ, ಎಳಿ ಫುಲ್. ಹಾಯ್ ಗಾಯ್ಸ್, ನಾನಿವತ್ತು ಪುಷ್ಪ ಪಿಕ್ಚರ್ ನೋಡೋದಕ್ಕೆ ಬಂದಿದ್ದೀನಿ. ಬನ್ನಿ, ಹೇಗಿದೆ ಏನು ಅಂತ ಹೇಳಿ ನಾನು ನಿಮಗೆ ಸಿನಿಮಾ ಆದ ನಂತರ ತಿಳಿಸ್ಕೊಡ್ತೀನಿ. ಓಕೆನಾ? ಅದೆಲ್ಲ 1000 ಜನ ಆಲ್ರೆಡಿ ಫಸ್ಟ್ ಶೋಲ್ಲೇ ತೋರಿಸಿದ್ರೆ ನೀನು ಹಚ್ಕಟ್ಟ ಫಿಲಿಮ್ ನೋಡು. Thank you for choosing PVR Inox for your big screen experience. Kindly follow the exit routes shown here in case of an emergency. Do not panic. Our staff will assist you to the nearest exit. ಇದೆ ಯಾವುದು? Child booster seat cushions are available at this cinema. Please contact the duty manager for assistance. ಕಂಪಾಸ್ ಬೇಗ ಸ್ಟಾರ್ಟ್ ಆಯ್ತು ಫಿಲಿಮು. ಇನ್ನೂ ಶುರುವಾಗಿಲ್ಲ. ಮಾತಾಡು. ಈಗ ನಾವು ಪಿಕ್ಚರ್ ಮುಗಿಸ್ಕೊಂತಾನೆ ಹೋಯ್ತದ. ಹೇಗಿತ್ತು ಫಿಲಮು? ಸೀದಾ ಬಂದ್ಬಿಟ್ವಲ್ಲ, ಎಲ್ಲ ಜನ ಇದ್ದಾರೆ. ಹೆಂಗಿತ್ತು ಫಿಲಮು? ಹೆಂಗಿತ್ತು ಹೇಳು? ನಂಗಾದ್ರೆ ಸಕ್ಕತ್ತಾಗಿತ್ತು. ಫುಲ್ ಫಿದಾ ನಾನು ಫಿಲಮ್ಗೆ. ಪುಷ್ಪ 3 ನಾನು ನೋಡ್ತೀನಿ. ತಲೆ ಬೀಳಿ ನೋಡ್ತೀನಿ. ಯಾರು ಏನಾರ ಅಂದ್ಕೊಳ್ಳಿ.
ನಾವೆಲ್ಲ ಮೂವಿ ಮುಗಿಸ್ಕೊಂಡು ಬಂದಮೇಲೆ ನನ್ನ ಮಗನಿಗೆ ಚಾಕ್ಲೇಟ್ ತೊಗೊಡೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಅಲ್ಲಿಂದ ಅವನಿಗೆ ಏನು ಬೇಕು ಅಂದ್ಬಿಟ್ಟು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅವನಂತೂ ಅವನಿಗೆ ಏನು ಬೇಕು ಅಂತ ಎಷ್ಟು ಹಠ ಮಾಡ್ತಾನೆ ಅಂದರೆ ಒಂದು ದಿನ ಮುಂಚೆನೇ ಹೇಳ್ಬಿಡೋದು ನಂಗೆ ಇಂಥದ್ದು ಬೇಕು ಅಂತ. ಅವನೇನು ಕೇಳ್ತಾನೆ ಅದನ್ನು ಕೊಡಿಸ್ಲೇಬೇಕು, ಇಲ್ಲ ಅಂತಂದರೆ ಹತ್ತು ಹಠ ಮಾಡಿ ಅಲ್ವಾ. ನಿನಗೇನು ಬೇಕು? ಅಂಕದು ಹತ್ತ ಕೊಡಲ್ಲ ನಿಮಗೆ. ಹಿಂಗೆ ಏನೇನು ಆದರೆ ಕೇಳ್ತಾನೇ ಇರ್ತಾನೆ. ನಿನಗೆ ಕೊಡ್ಸೋದ್ರಲ್ಲೇ ನಮಗೆ ಸಾಕಾಗ್ಬಿಡುತ್ತೆ. ಒಂದೊಂದು ಸಲ 11 ಗಂಟೆಲೂ ಕೇಳ್ತಾನೆ, ನೈಟಲ್ಲಿ ಕೇಳ್ತಾನೆ, ಬೆಳಗಾನ ಮಲ್ಕೊಳ್ಳೋದೆಲ್ಲ ಎಚ್ಚರಾದಾಗೆಲ್ಲ ಎದ್ದು ನೆನ್ಪು ಮಾಡ್ಕೊಂಡು ಕೇಳ್ತಾನೆ ಇರ್ತಾನೆ, ನಂಗೆ ಅದು ತಗೊಡು, ನಂಗೆ ಇದು ತಗೊಡು ಅಂತ. ಹಂಗಾಗಿ ಏನದು ನೀನು ಹಿಡ್ಕೊಂಡಿರೋದೇನು? ಕನ್ನಡಕ ಬೇಕು ಅಂತ ನೆನ್ನೆ ಪಕ್ಕದ ಮನೆ ಪಾಪು ಹಿಡ್ಕೊಂಡಿದ್ದ ಅಂದ್ಬಿಟ್ಟು ಅದು ಬೇಕು ಅಂತ ಕೇಳಿ 10:15 ತಂದುಕೊಟ್ಟಿದ್ದಾರೆ ಕನ್ನಡಕನ. ಹಂಗೆ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಅಂದರೆ ಅವ್ರನ್ನ ಸಾಕೋದೇ ನಮ್ಗೊಂದು ಟಾಸ್ಕ್ ಆಗ್ಬಿಟ್ಟೈತೆ. ಒಂಥರ ಚೆನ್ನಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ, ಖುಷಿ ಆಯಿತಾ ಏನೋ ಒಂದು ಕಮೆಂಟ್ ಹಾಕಿ ಆಯಿತಾ. ನಾನು ಕಾಯ್ತಾ ಇರ್ತೀನಿ. ನನ್ನ ಫಸ್ಟ್ ವೀಡಿಯೋ ಇದು, ಹೆಂಗೆ ಏನು ಅಂತ ದಯವಿಟ್ಟು ತಿಳಿಸಿ ಆಯಿತಾ. ನೆಕ್ಸ್ಟ್ ವೀಡಿಯೋ ಮಾಡಬೇಕಾ ಬೇಡವಾ ಅದನ್ನು ತಿಳಿಸಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.